ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ವೀರಮೇಗೌಡ. ಬಂಧುಗಳೇ, ಧರ್ಮಸ್ಥಳ ಪ್ರಕರಣ ಮತ್ತು ಸೌಜನ್ಯ ಪ್ರಕರಣವನ್ನು ಮಾತನಾಡಬಾರದು ಅಂತೇಳಿ ನಿರ್ಬಂಧವನ್ನು ಕಕ್ಷಿದಾರರು ಹಾಕಿದ್ರು. ಅದು ಸುಪ್ರೀಂ ಕೋರ್ಟ್ನಲ್ಲಿ ತಡೆ ಹಿಡಿಯಲು ಆಗುವುದಿಲ್ಲ ಅಂತೇಳಿ ಅಂದರೆ ನಕಾರ ಮಾಡಿದೆ. ಅಂದರೆ ಮಾಧ್ಯಮಗಳಿಗೆ ಈಗ ಪರ್ಮಿಷನ್ ಸಿಕ್ಕಂತಾಗಿದೆ. ಈ ಮಾಧ್ಯಮಗಳು ಅಂತಂದರೆ ರೆಪ್ರೆಸೆಂಟೇಟಿವ್ ಆಗಿರ್ತಕ್ಕಂತಹ ಮಾಧ್ಯಮಗಳು ಅಷ್ಟೇ ಅಲ್ಲ, ಈ ಯೂಟ್ಯೂಬರ್ಸ್ಗಳಾಗಿರ್ಬೋದು, ಬೇರೆ ಯಾರಾದರೂ ಆಗಿರ್ಬೋದು, ಅಂದರೆ ಸತ್ಯವನ್ನು ಮಾತನಾಡ್ತಕ್ಕಂಥವರು ಕೂಡ ಒಂದು ಮಾಧ್ಯಮಗಳೇ. ಹಾಗಾಗಿ ಎಲ್ಲರೂ ಕೂಡ ಇನ್ನು ಫ್ರೀ ಸಿಕ್ಕಿದೆ. ಯಾಕಂದರೆ ಇದು ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮಗಳಿಗೆ ಒಂದಿಷ್ಟು ಮಾತಾಡಲಿಕ್ಕೆ ಅವಕಾಶ ಇರಲೇಬೇಕು. ಇಲ್ಲ ಅಂತಂದರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಕ್ಕಂತಹ ಕೆಲಸ ಆಗುತ್ತೆ. ಈಗ ಏನು ಅಂತಂದರೆ, ಈ ಕಳೆದ 40 ವರ್ಷಗಳಿಂದ ನೈತಿಕ ಮೂಲ್ಯ ಅನ್ನುವಂತಹದ್ದು ಕುಸಿತಾ ಇದೆ. ಈ ಕಕ್ಷಿದಾರರು ನ್ಯಾಯಾಲಯವನ್ನೇ ಮೋಸಗೊಳಿಸ್ತಕ್ಕಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನ್ಯಾಯಾಲಯವನ್ನು ಮೋಸಗೊಳಿಸಲಿಕ್ಕೆ, ತಾವುಗಳು ಬಚಾವಾಗಲಿಕ್ಕೆ ಎಂಥ ಕೀಳು ಮಟ್ಟಕ್ಕೂ ಕೂಡ ಇಳಿಲಿಕ್ಕೆ ಸಿದ್ಧ ಇದ್ದಾರೆ ಎನ್ನುವಂಥದ್ದು ಇದು ಸುಪ್ರೀಂ ಕೋರ್ಟ್ನ ಮಾತು. ಇದು ನನ್ನ ಮಾತಲ್ಲ, ನನ್ನ ಮಾತು ಕೂಡ ಹೌದು. ಸುಪ್ರೀಂ ಕೋರ್ಟ್ ಮಾತು ಸರಿಯಾಗಿದೆ, ಹಾಗಾಗಿ ಇದು ನನ್ನ ಮಾತು ಕೂಡ ಹೌದು. ಹಾಗಾಗಿ ಈ ನೈತಿಕ ಮೌಲ್ಯ ಅನ್ನುವಂತಹದ್ದು ಕುಸಿದಿದೆ. ಈಗ ಇವರು ಒಂದು ಹೈಕೋರ್ಟನ್ನು ಮೋಸಗೊಳಿಸ್ಬೋದು, ಅಲ್ಲಿ ಕೆಳ ಹಂತದ ನ್ಯಾಯಾಲಯಗಳನ್ನು ಮತ್ತು ಮೇಲ್ಹಂತದ ಹೈಕೋರ್ಟ್ಗಳನ್ನು ಮೋಸಗೊಳಿಸ್ಬೋದು, ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಮೋಸಗೊಳಿಸಲಿಕ್ಕೆ ಇವರಿಗೆ ಆಗಿಲ್ಲ. ಹಾಗಾಗಿ ಒಬ್ಬ ಕಳ್ಳನನ್ನು ಕಳ್ಳ ಅಂತಲೇ ಹೇಳಬೇಕು, ಒಬ್ಬ ದಗಲ್ಬಾಜಿಕೋರರನ್ನು ದಗಲ್ಬಾಜಿಕೋರ ಅಂತಲೇ ಹೇಳಬೇಕು, ದಗಲ್ಬಾಜಿ ದಂಧೆಗಳನ್ನು ಮಾಡ್ತಕ್ಕಂಥವನ್ನ ದಗಲ್ಬಾಜಿ ದಂಧೆಗಳೇ ಅಂತಲೇ ಹೇಳಬೇಕು, ಒಬ್ಬ ಅಯೋಗ್ಯ ಇದ್ದರೆ ಅವರನ್ನು ಅಯೋಗ್ಯ ಅಂತಲೇ ಹೇಳಬೇಕು, ಅನಾಚಾರ ಮಾಡ್ತಾ ಇದ್ದರೆ ಅನಾಚಾರ ಮಾಡ್ತಾ ಇದ್ದಾನೆ ಅಂತಲೇ ಹೇಳಬೇಕು, ಒಬ್ಬ ಸಮಾಜಘಾತಕ ಕೆಲಸಗಳನ್ನು ಮಾಡ್ತಾ ಇದ್ದರೆ ಸಮಾಜಘಾತುಕ ಅಂತಲೇ ಹೇಳಬೇಕು. ಈ ಥರನಾದಂತಹ ಸತ್ಯವನ್ನು ಹೇಳಿದಾಗ ಅವರಿಗೆ ಮಾನ ಹೋಗುತ್ತೆ ಅನ್ನೋದಾದರೆ ಅವ್ರೇನು ಮಾಡೋಕ್ಕಾಗಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಹಾಗಂತೇಳಿ ಅದನ್ನು ನಾವು ಸತ್ಯವನ್ನು ಮಾತನಾಡಬಾರದು ಅಂತೇಳಿ ಸತ್ಯವನ್ನು ಕಟ್ಟಿ ಹಾಕ್ತಕ್ಕಂಥದ್ದು ಒಂದು ಕತ್ತಲಲ್ಲಿ ಇಡ್ತಕ್ಕಂತಹ ಕೆಲಸಗಳಿಗೆ ಈ ನ್ಯಾಯಾಲಯವನ್ನು ಬಳಸ್ಕೊಳ್ಳೋದು ಏನಿದೆಯಲ್ಲ, ಅದು ಬಹಳ ಒಂದು ವಿಲಕ್ಷಣ ಅಂತಲೇ ಹೇಳಬಹುದು. ಹಾಗಾಗಿ ಇಂತಹ ಕೃತ್ಯಗಳನ್ನು ಕಕ್ಷಿದಾರರು ಕೂಡ ಎಳೆದಿರ್ತಕ್ಕಂಥದ್ದು. ಈಗ ಸುಪ್ರೀಂ ಕೋರ್ಟ್ ಸೌಜನ್ಯ ಪ್ರಕರಣ ಮತ್ತು ಧರ್ಮಸ್ಥಳ ಪ್ರಕರಣವನ್ನು ಮಾತನಾಡಬಾರದು ಎನ್ನುವಂತಹ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ, ನಕಾರ ಮಾಡಿದೆ ಎನ್ನುವಂಥದ್ದು ಸತ್ಯಕ್ಕೆ ಸಂದ ಜಯ ಅಂತಲೇ ಹೇಳ್ತಾ ಇದ್ದೀವಿ. ಸತ್ಯಕ್ಕೆ ಸಂದ ಜಯ. ಹಾಗಾಗಿ ಒಂದಲ್ಲ ಒಂದು ದಿವಸ ಸತ್ಯ ಗೊತ್ತಾಗಲೇಬೇಕು. ನಾಗರಿಕತೆ ಅನ್ನುವಂಥದ್ದು ಹುಟ್ಟಿಕೊಂಡಿದ್ದೇ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸುವಂತಹ ಸಲುವಾಗಿ ನಾಗರಿಕತೆ ಎನ್ನುವಂಥದ್ದು ಹುಟ್ಟಿಕೊಳ್ತು. ಸತ್ಯವನ್ನು ನ್ಯಾಯವನ್ನು ಬಿತ್ತರಿಸ್ತಕ್ಕಂತಹದ್ದೇ ಧರ್ಮ. ಹಾಗಾಗಿ ಈ ಧರ್ಮದ ಒಂದು ಕೆಲಸಕ್ಕೆ ಆ ಪ್ರಕೃತಿಯೇ ನಮಗೆ ಸಾಕ್ಷಿಯಾಗಿ ನಿಂತಿದೆ. ಹಾಗಾಗಿ ಆ ಪ್ರಕೃತಿಯ ಮುಂದೆ ಎಲ್ಲರೂ ಕೂಡ ಒಂದು ತೃಣ ಸಮಾನ. ಹಾಗಾಗಿ ಪ್ರಕೃತಿಯ ವಿರುದ್ಧ ಇವತ್ತು ಯಾರ್ಯಾರೆಲ್ಲ ಹೋಗ್ತಾ ಇದ್ದಾರೆ ಅವರಿಗೆ ಸರ್ವನಾಶ ಕಟ್ಟಿಟ್ಟ ಬುತ್ತಿ ಎನ್ನುವಂಥದ್ದು. ಹಾಗಾಗಿ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಈ ಧರ್ಮಸ್ಥಳ ಪ್ರಕರಣದಲ್ಲಿ ಆಗಿರ್ಬೋದು, ಸೌಜನ್ಯ ಪ್ರಕರಣದಲ್ಲಿ ಆಗಿರ್ಬೋದು, ಆದಂತಹ ಅನಾಹುತಗಳು ಏನಿದ್ದಾವೆ ಅವು ಹೇಳಲಾರದಷ್ಟಿವೆ, ಅಂದರೆ ಸಿಕ್ಕಾಪಟ್ಟೆ ಇವೆ. ಅಂತಿಂತಹ ಒಂದಿಷ್ಟು ಲೂಪ್ ಹೋಲ್ಸ್ಗಳನ್ನು ಮಾಡಿಲ್ಲ. ಒಂದು ಸೌಜನ್ಯ ಕೇಸ್ ಬಗ್ಗೆನೇ ಒಂದಿಷ್ಟು ಈಗ ಆಲ್ರೆಡಿ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿರುವಂತಹದ್ದು. ಸುಪ್ರೀಂ ಕೋರ್ಟಲ್ಲಿ ಮುಂದೆ ಏನೇನಾಗುತ್ತೆ, ಏನೇನೆಲ್ಲ ಬೆಳವಣಿಗೆಗಳಾಗುತ್ತೆ, ಯಾರ್ಯಾರೆಲ್ಲ ಇದ್ರ ಹಿಂದೆ ತಪ್ಪನ್ನು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ವೀಕ್ಷಕರೇ. ಅದರಲ್ಲಿ ಯಾರ್ಯಾರೆಲ್ಲ ಏನೇನೆಲ್ಲ ಒಂದಿಷ್ಟು ಲೂಪ್ ಹೋಲ್ಸ್ ಮಾಡಿ ಅತ್ಯಾಚಾರಿಗಳನ್ನು ಸಂರಕ್ಷಿಸುವಂತಹ ಕೆಲಸವನ್ನು ಮಾಡಿದ್ರು, ಯಾರ ಸಲುವಾಗಿ ಮಾಡಿದ್ರು, ಯಾತಕ್ಕೆ ಮಾಡಿದ್ರು ಅನ್ನುವಂತಹದ್ದು ಗೊತ್ತಾಗಲೇಬೇಕು. ಆದರೆ ತಪ್ಪುಗಳನ್ನು ಮಾಡಿರ್ತಕ್ಕಂಥವ್ರಿಗೆ, ಅಂದರೆ ಗೋಲ್ಡನ್ ಅವರ್ ಏನಿದೆ, ಗೋಲ್ಡನ್ ಅವರಲ್ಲೇ ಸೌಜನ್ಯ ಕೇಸನ್ನು ಅವರು ಹದಗೆಡಿಸಿದ್ರು, ಅಂದರೆ ಹಳ್ಳಕ್ಕೆ ತಳ್ಳುವಂತಹ ಕೆಲಸವನ್ನು ಮಾಡಿದರು. ಆದಾಗ್ಯೂ ಕೂಡ ಅವರು ಯಾರ್ಯಾರೆಲ್ಲ ಅಧಿಕಾರಿಗಳು ತಪ್ಪನ್ನು ಮಾಡಿದ್ದಾರೆ ಎನ್ನುವಂಥದ್ದು ಎಲ್ಲ ಕೂಡ ಸುಪ್ರೀಂ ಕೋರ್ಟಲ್ಲಿ ನಿರ್ಣಯ ಆಗೇ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳು ಎಲ್ಲವೂ ಕೂಡ ಇದ್ದಾವೆ. ಆ ದಾಖಲಾತಿಗಳು ಯಾವ ರೀತಿ ಮೋಸಗೊಳಿಸಿದ್ರು ಅನ್ನುವಂಥದ್ದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇವೆ. ಈ ಧರ್ಮಸ್ಥಳ ಪ್ರಕರಣ ಏನಿದೆ ಮತ್ತು ಸೌಜನ್ಯ ಪ್ರಕರಣ ಏನಿದೆ, ನಿರ್ಭಯವಾಗಿ ನಿರ್ಭೀತವಾಗಿ ಮಾತನಾಡ್ತಕ್ಕಂತಹ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಹೋಗ್ತೇವೆ. ಯಾಕಂತಂದರೆ ಮಾಧ್ಯಮ ಅನ್ನುವಂಥದ್ದು
ಇದು ಒಂದು 4ನೇ ಅಂಗ ಆಧಾರಿತ ಅಂತೇಳಿ ನಾವೆಲ್ಲರೂ ಕೂಡ ಮಾತನಾಡ್ತಾ ಇರುವಂತಹದ್ದು. ಇದು ಸಂವಿಧಾನದ 4ನೇ ಅಂಗ ಅಲ್ಲದೇ ಇರಬಹುದು, ಆದರೆ 4ನೇ ಅಂಗ ಆಧಾರಿತ ಅಂತೇಳಿ ನಾವು ಯಾಕೆ ಮಾತನಾಡ್ತಾ ಇದ್ದೀವಿ ಅಂತಂದರೆ, ಮಾಧ್ಯಮಗಳು ಸತ್ಯವನ್ನು ಬಿತ್ತರಿಸ್ತಕ್ಕಂತಹ ಕೆಲಸವನ್ನು ಮಾಡಬೇಕು. ಸತ್ಯವನ್ನು ಕತ್ತಲಲ್ಲಿ ಇಟ್ಟಾಗ ಆ ಒಂದು ಸತ್ಯವನ್ನು ಹೊರದ ಬೆಳಕಿಗೆ ತರತಕ್ಕಂತಹ ಕೆಲಸವನ್ನು ಮಾಡಬೇಕು. ಯಾರ್ಯಾರೆಲ್ಲ ಸುಳ್ಳು ಅನಾಚಾರಗಳನ್ನು ಮಾಡಿ ಕತ್ತಲಲ್ಲಿ ಬಚ್ಚಿಟ್ಟಿದ್ದಾರೆ, ಅದು ಬೆಳಕಿಗೆ ಬರ್ತಾ ಇಲ್ಲ. ಇವರು ಸುಳ್ಳು ದಗಾಕೋರರು, ದಗಲ್ಬಾಜಿಗಳು, ದಂಧೆಕೋರರು, ಇವರು ಅನಾಚಾರ ಮಾಡ್ತಕ್ಕಂಥವ್ರು ಅಂತೇಳಿ ಆ ಕತ್ತಲಲ್ಲಿ ಇರ್ತದ, ಅವನ್ನ ಯಾರಿಗೂ ಕಣ್ ಕಾಣ್ತಾ ಇರಲ್ಲ, ಅದನ್ನ ಬೆಳಕಿನಡೆಗೆ ತರ್ತಕ್ಕಂತಹ ಕೆಲಸವನ್ನ ಈ ಮಾಧ್ಯಮಗಳು ಮಾಡಬೇಕು. ಹಾಗಾಗಿ ಮಾಧ್ಯಮಗಳು ಇವತ್ತು 4ನೇ ಅಂಗ ಆಧಾರಿತವಾಗಿವೆ ಎನ್ನುವಂಥದ್ದು. ಹಾಗಾಗಿ ಈ ಮಾಧ್ಯಮಗಳು ಏನಿದ್ದಾವೆ, ಸತ್ಯವನ್ನು ಬಿತ್ತರಿಸ್ತಕ್ಕಂತಹ ಮಾಧ್ಯಮಗಳು ಇವತ್ತು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು. ಇವರು ಮನಸ್ಸು ಮಾಡಿದರೆ ಒಂದು ಅದ್ಭುತವಾಗಿ, ಅಂದರೆ ಈ ಒಂದು ನಾಡನ್ನು ಅದ್ಭುತವಾಗಿ ಕಟ್ಟಲಿಕ್ಕೆ ಒಂದು ಸಮಾಜದ ಅಭಿವೃದ್ಧಿಯ ಹರಿಕಾರ ಅಂತೇಳಿ ಮಾಧ್ಯಮಗಳಿಗೂ ಕೂಡ ನಾವು ಕರಿಬಹುದು. ಯಾಕೆಂತಂದರೆ ಅಭಿವೃದ್ಧಿಯ ಹರಿಕಾರರು ಇವರು ಇವರು ಮಾತ್ರ ಯಾರು ನಾವೇನು ಹೇಳ್ತೀವಿ ಅಭಿವೃದ್ಧಿ ಹರಿಕಾರರು, ಇವರು ಅಧಿಕಾರಿಗಳು ಅಂತ ಹೇಳ್ತೀವಿ. ಅದರ ಜೊತೆಗೆ ಅವರು ತಪ್ಪನ್ನು ಮಾಡಿದಾಗ ಅದನ್ನು ತಿದ್ದಿ ಅಥವಾ ಅದನ್ನು ಸರಿಗೊಳಿಸ್ತಕ್ಕಂತಹ ಕೆಲಸವನ್ನು ಈ ಮಾಧ್ಯಮಗಳು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಸಮಾಜದ ಅಭಿವೃದ್ಧಿಯ ಹರಿಕಾರರು ಈ 4ನೇ ಅಂಗ ಆಧಾರಿತ ಮಾಧ್ಯಮಗಳು ಕೂಡ ಇದರ ಒಂದು ಪಾಲಿರುತ್ತೆ. ಹಾಗಾಗಿ ಮಾಧ್ಯಮಗಳಿಗೆ ಸ್ವತಂತ್ರವನ್ನು ಕೊಡಲೇಬೇಕಾಗತ್ತೆ. ಆ ಒಂದು ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥದ್ದು. ಆದರೆ ಇವತ್ತಿನ ದಿನ ಮಾಧ್ಯಮಗಳು ಕೂಡ ಒಂದಿಷ್ಟು ಭ್ರಷ್ಟಾಚಾರಕ್ಕೆ ಇಳಿದಿರುವಂತಹದ್ದು. ಅದು ಬಹಳ ಒಂದು ವಿಲಕ್ಷಣ ಸಂಗತಿ. ಯಾಕೆ ಅಂತಂದರೆ ಇವತ್ತು ಮಾಧ್ಯಮಗಳು ಬಿಸ್ನೆಸ್ ದುಡ್ಡು ಮಾಡೋ ಹಾಗಿದ್ರೆ ಬೇರೆ ಯಾವುದಾದ್ರೂ ಕೆಲಸಗಳಿಗೆ ಬಿಸ್ನೆಸ್ಗಳಿಗೆ ಹೋಗಬೇಕಾಗುತ್ತೆ. ಆದರೆ ಈ ಥರದಂತಹ ಒಂದು ಸತ್ಯವನ್ನು ಬಿತ್ತರಿಸ್ತಕ್ಕಂತಹ ಕೆಲಸ ಮಾಡ್ತೀವಿ, ನಾವೇ ನಂಬರ್ 1 ನಿರ್ಭೀತ ನಿರಂತರ ನ್ಯೂಸ್ 24x7 ನಮ್ಮದೇ ನ್ಯೂಸು ಅಂತೇಳಿ ಇವರೇನು ಬರ್ತಾ ಇದ್ದಾರಲ್ಲ, ನಾವೇ ನಂಬರ್ 1 ಅಂತೇಳಿ ಇವರೇ ನಂಬರ್ 1 ಆಗಿಬಿಟ್ಟಿದ್ದಾರೆ. ಇದರಲ್ಲಿ ಅಂತಂದರೆ ಸುಳ್ಳು ಹೇಳೋದ್ರಲ್ಲಿ ನಂಬರ್ 1 ಆಗಿಬಿಟ್ಟಿದ್ದಾರೆ. ಆ ಥರದಂತಹ ಕೆಲಸಗಳು ಕೂಡ ಇವತ್ತು ಕೆಲವೊಂದಿಷ್ಟು ಮಾಧ್ಯಮಗಳು ಮಾಡ್ತಾ ಇರುವಂತಹದ್ದು. ಹಾಗಾಗಿ ಮಾಧ್ಯಮಗಳಿಗೆ ಅಂದರೆ ಈಗ ನಾವು ಸತ್ಯವನ್ನು ಬಿತ್ತರಿಸ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದು ಮಾಧ್ಯಮಗಳೇ. ಹಾಗಾಗಿ ನಮಗೆಲ್ರಿಗೂ ಕೂಡ ಇನ್ನು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಒಂದು ಸೌಜನ್ಯ ಒಂದು ಸಾವಿರ ಹಿಂದುಗಡೆ ಇಷ್ಟೊಂದೆಲ್ಲ ಯಾರೆಲ್ಲ ಕೈವಾಡ ಇದೆ ಎನ್ನುವಂಥದ್ದು, ಆದರೆ ಅದನ್ನು ಯಾರು ಬಚಾವ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಮಾತಾಡಲಿಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಆದಾಗ್ಯೂ ಕೂಡ ನಾವು ಮಾತ್ರ ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸ್ತಕ್ಕಂಥ ಕೆಲಸವನ್ನೇ ಮಾಡಿದ್ವಿ. ಯಾಕೆ ಅಂತಂದರೆ ನಾವು ಚಾಲೆಂಜ್ ಹಾಕಿ ನಾವು ಬಿತ್ತರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದು. ಇವರು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಮಾತನಾಡಬಾರ್ದು ಅಂತಂದು ಹೇಳಿದ ತಕ್ಷಣ ಅವರು ನ್ಯಾಯಾಲಯವನ್ನೇ ಮೋಸಗೊಳಿಸ್ತಾರೆ ಎನ್ನುವಂತಹದ್ದು ನಮಗೆ ಮುಂಚೆನೇ ಗೊತ್ತಿತ್ತು. ಹಾಗಾಗಿ ನಾವು ಅದನ್ನು ನಮ್ಮ ಮೇಲೆ ಕೇಸ್ ಹಾಕಿದರೆ ನಾವು ಚಾಲೆಂಜ್ ಮಾಡಲಿಕ್ಕೂ ಕೂಡ ರೆಡಿ ಇದ್ವಿ. ನಾವು ಮಾತಾಡ್ತಕ್ಕಂಥದ್ದು ಅಂದರೆ ಅವರು ಮುಂಚೆ ಆರ್ಡರ್ ತಂದಿದ್ದು ರಾಂಗ್ ಆಗಿ, ಅಂದರೆ ನ್ಯಾಯಾಲಯವನ್ನು ಮೋಸಗೊಳಿಸಿ ಆರ್ಡರ್ ತಂದಿದ್ರು ಎನ್ನುವಂಥದ್ದನ್ನು ನಾವು ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡಲಿಕ್ಕೂ ಕೂಡ ರೆಡಿ ಇದ್ವಿ. ಹಾಗಾಗಿ ಪ್ರಕರಣವನ್ನು ನಾವು ನಿರಂತರವಾಗಿ ಬಿತ್ತರಿಸ್ತಕ್ಕಂತಹ ಕೆಲಸವನ್ನು ಯೂಟ್ಯೂಬರ್ಸ್ಗಳು ಮಾಡ್ತಾನೆ ಹೋದರು. ಹಾಗಾಗಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಮಾಧ್ಯಮಗಳಿಂದ ಹಿಡಿದು ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ ಕೂಡ ನಮ್ಮಂತಹ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ ಕೂಡ ಸೌಜನ್ಯ ಪ್ರಕರಣ ಮತ್ತು ಧರ್ಮಸ್ಥಳ ಪ್ರಕರಣವನ್ನು ಬಿತ್ತರಿಸ್ತಕ್ಕಂತಹ ಕೆಲಸ ಮಾಡಿದರು. ಹಾಗಾಗಿ ಇವತ್ತು ಸುಪ್ರೀಂ ಕೋರ್ಟೇ ಇವತ್ತು ನಕಾರ ಮಾಡಿದೆ. ಇವತ್ತು ಸೌಜನ್ಯ ಪ್ರಕರಣ ಮತ್ತು ಧರ್ಮಸ್ಥಳ ಪ್ರಕರಣವನ್ನು ಮಾತನಾಡದಂತೆ ತಡೆ ಹಿಡಿಯಿರಿ ಎನ್ನುವಂತಹ ಅರ್ಜಿಯನ್ನು ಕಕ್ಷಿದಾರರು ಹಾಕಿದ್ದು ಅದಕ್ಕೆ ನಕಾರವನ್ನು ತೋರಿಸಿದೆ ಎನ್ನುವಂಥದ್ದು ಸುಪ್ರೀಂ ಕೋರ್ಟ್. ಹಾಗಾಗಿ ಒಂದಲ್ಲ ಒಂದು ದಿವಸ ಸತ್ಯಕ್ಕೆ ಜಯ ಇದ್ದೇ ಇದೆ. ಹಾಗಾಗಿ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ, ಬಟ್ ಸತ್ಯಕ್ಕೆ ಜಯ ಖಂಡಿತವಾಗಲಿ ಇದ್ದೇ ಇದೆ. ಎಲ್ಲರೂ ನಿರ್ಭಯ ನಿರ್ಭೀತಿಯಿಂದ ನಿರಂತರವಾಗಿ ಮಾತನಾಡ್ತಾ ಹೋಗಿ, ಶೇರ್ ಮಾಡ್ತಾ ಹೋಗಿ. ಆಲ್ರೆಡಿ ಪಾಪದ ಹೆಗಲು ತುಂಬಿರ್ತಕ್ಕಂಥದ್ದು. ಅವರೆಷ್ಟೇ ಪುಣ್ಯಗಳನ್ನು ಮಾಡಿರಲಿ, ಸೌಜನ್ಯ ಎಂಬ ಹೆಣ್ಣನ್ನು ಅವರು ವಿರುದ್ಧ ನಿಂತೊಡನೆ ಒಂದು ಅನಾಚಾರ ಮಾಡಿದಾಗಲೇ ಅವರ ಪಾಪದ ಕೊಡ ತುಂಬಿ ಹೋಯಿತು. ಪುಣ್ಯದ ಕೊಡವೆಲ್ಲ ಉರಿದು ಹೋಗಿ
ಪಾಪದ ಕೊಡ ಹೆಗಲ ಮೇಲೆ ಏರಿದೆ. ಹಾಗಾಗಿ ನ್ಯಾಯ ಸಿಕ್ಕೇ ಸಿಗುತ್ತೆ. ಜೈ ಹಿಂದ್, ನಮಸ್ಕಾರ.